ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿರವರ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದು, ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ರವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷವನ್ನು ಸಂಘಟನಾ ಹಾಗೂ ಬಲಪಡಿಸಲು ರಾಜ್ಯಾದ್ಯಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಮ್ಮ ಕ್ಷೇತ್ರದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ 11ನೇ ತಾರೀಕು ಶುಕ್ರವಾರದಂದು ಗೌರವಾನ್ವಿತ ನಿಖಿಲ್ ಕುಮಾರಸ್ವಾಮಿರವರ ಶ್ರೀನಿವಾಸಪುರಕ್ಕೆ ಭೇಟಿ ಎಲ್ಲರ ಸಹಕಾರ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಿ ಎಂಬುದಾಗಿ ಶಾಸಕರು ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಗೌರವಾನ್ವಿತ ಜನರ ಪರ ನಾಯಕ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ, ಗೌರವಾನ್ವಿತ ಪಕ್ಷದ ತಾಲೂಕು ಹಿರಿಯರು, ಗಣ್ಯರು, ಮುಖಂಡರು, ಜನಸಾಮಾನ್ಯರು ಉಪಸ್ಥಿತರಿದ್ದರು. ವೇದಿಕೆ ಕಾರ್ಯಕ್ರಮ ಪ್ರೋಟೋಕಾಲ್ ಇರ್ತದೆ. ಪ್ರೋಟೋಕಾಲ್ ಪ್ರಕಾರ ಯಾರು ಅಲ್ಲಿ ಸ್ಟೇಜಲ್ಲಿ ಹೋಗ್ಬೇಕು ಅವ್ರು ಹೋಗ್ಬೇಕು. ಈಗ ನನ್ನ ಪ್ರೋಟೋಕಾಲ್ ಇಲ್ಲ, ನಾನು ಯಾವುದು ಇದರಲ್ಲಿ ಬರೋದಿಲ್ಲ, ಜೊತೆಯಲ್ಲಿ ಇರ್ತೀನಿ ಅಷ್ಟೇ, ಸ್ಟೇಜಿಗೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಅದು ನೀವೇ ಕ್ವಶನ್ ಮಾಡ್ಬೋದು, ಮೇಲೆ ವಿರೋಧ ಪಕ್ಷದವರು ಕ್ವಶನ್ ಮಾಡ್ಬೋದು. ಪ್ರೋಟೋಕಾಲ್ ಮೇಂಟೈನ್ ಮಾಡೋದು ಇರುವಾಗ ಸ್ಟೇಜ್ ಮೇಲೆ ಇರ್ತಾರೆ, ನಾವು ಜೊತೆಯಲ್ಲಿ ಇದ್ರೆ ಮೇಲೆ ಹೋಗಲ್ಲ, ಅಷ್ಟೇ ಪ್ರಾಬ್ಲಮ್. 100% ಕರೆಕ್ಟ್ ಸರ್. ಮನವಿ ಸರ್, ಮುಖಂಡರಾದ ರಾಜ್ಯ ಯುವ ಘಟಕದ ಅಧ್ಯಕ್ಷರು, ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರು, ಮಾನ್ಯ ಕುಮಾರಸ್ವಾಮಿಯವರ ಸುಪುತ್ರರಾದ ನಿಖಿಲ್ ಕುಮಾರಸ್ವಾಮಿಯವರು ಮಧ್ಯಾಹ್ನ ಶ್ರೀನಿವಾಸಪುರ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. 2:30 ಗಂಟೆ ಅವರು ಚಿಂತಾಮಣಿ ಕಡೆಯಿಂದ ಬಂದು ಬೈಕ್ ರ್ಯಾಲಿ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ಅವರು ಬೈಕ್ ರ್ಯಾಲಿಯಲ್ಲೇ ಬರ್ತಾರೆ ಜೊತೆಯಲ್ಲಿ. ಚಿಂತಾಮಣಿ ಸರ್ಕಲ್ನಿಂದ ನಮ್ಮ ಮುಳಬಾಗಿಲು ಸರ್ಕಲ್ನಿಂದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮತ್ತೆ ಪೂನೂರು ದಾಸ್ನಲ್ಲಿ ನಮ್ಮ ಪಕ್ಷದ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ, ಕಾರ್ಯಕರ್ತರ ಸಮ್ಮೇಳನ. ನಮ್ಮ ಪಕ್ಷದ ಮುಖಂಡರಾದ ಪಕ್ಷದ ಅನೇಕ ಮುಖಂಡರು, ಯಾಕೆ ಜೆ.ಕೆ. ರೆಡ್ಡಿಯವರು ಬರ್ತಾರೆ, ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಬರ್ತಾರೆ, ನಮ್ಮ ರವಿಯವರು ಬರ್ತಾರೆ, ನಮ್ಮ ಸಮೃದ್ಧಿ ಮಂಜುನಾಥ್ ಬರ್ತಾರೆ, ಹಾಗೆ ಇನ್ನು ಅನೇಕ ಪಕ್ಷದ ರಾಜ್ಯ ಹಾಗೂ ಜಿಲ್ಲೆಯ ಮುಖಂಡರು ಕೂಡ ಅವ್ರ ಜೊತೆಯಲ್ಲಿ ಬರೋರಿದ್ದಾರೆ. ಪಕ್ಷದ ಕಾರ್ಯಕರ್ತರ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇರಪ್ಪ, ಸಾಯವರೆಗೂ ಪ್ರೀತಿ ಇಟ್ಕೊಂಡಿದ್ದೆ, ನಾನು ಇಟ್ಕೊಂಡಿದ್ದಾರೆ, ಅವರು ಇಟ್ಕೊಂಡಿದ್ದಾರೆ. ಬಾ ಇಲ್ಲಿ ನೋಡು, ಸಂಡೇನೋ ನಾನು ಇರುವಾಗ ಬಂದು ನೋಡು, ಅಲ್ಲಿ ವೇದಿಕೆ ಕಾರ್ಯಕ್ರಮ ನಡೀತಾ ಇರುತ್ತೆ. ನಾನು ಬಂದಾಗ ಎಲ್ಲರನ್ನು ಕರಿತೇವೆ ಮೀಟಿಂಗ್ ಇದ್ದಾಗ. ವೇದಿಕೆ ಕಾರ್ಯಕ್ರಮ ಪ್ರೋಟೋಕಾಲ್ ಇರ್ತದೆ. ಪ್ರೋಟೋಕಾಲ್ ಪ್ರಕಾರ ಯಾರು ಅಲ್ಲಿ ಸ್ಟೇಜಲ್ಲಿ ಹೋಗ್ಬೇಕು ಅವ್ರು ಹೋಗ್ಬೇಕು. ಈಗ ನನ್ನ ಪ್ರೋಟೋಕಾಲ್ ಇಲ್ಲ, ನಾನು ಯಾವುದು ಇದರಲ್ಲಿ ಬರೋದಿಲ್ಲ, ಜೊತೆಯಲ್ಲಿ ಇರ್ತೀನಿ ಅಷ್ಟೇ, ಸ್ಟೇಜಿಗೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಅದು ನೀವೇ ಕ್ವಶನ್ ಮಾಡ್ಬೋದು, ಮೇಲೆ ವಿರೋಧ ಪಕ್ಷದವರು ಕ್ವಶನ್ ಮಾಡ್ಬೋದು. ಪ್ರೋಟೋಕಾಲ್ ಮೇಂಟೈನ್ ಮಾಡೋದು ಇರುವಾಗ ಸ್ಟೇಜ್ ಮೇಲೆ ಇರ್ತಾರೆ, ನಾವು ಜೊತೆಯಲ್ಲಿ ಇದ್ರೆ ಮೇಲೆ ಹೋಗಲ್ಲ, ಅಷ್ಟೇ ಪ್ರಾಬ್ಲಮ್. 100% ಕರೆಕ್ಟ್ ಸರ್. ಮನವಿ ಉದ್ದೇಶ ಪಕ್ಷವನ್ನು ರಾಜ್ಯಾದ್ಯಂತ ಸಂಘಟನೆ ಮಾಡುವ ದೃಷ್ಟಿಯಿಂದ ಇವತ್ತು ಎಲ್ಲ ಕಡೆ ಅವರು ಶುರು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಈಗಾಗಲೇ ಎಲ್ಲಿ ಹೋದರೂ ಕೂಡ ಒಳ್ಳೆಯ ಅವರಿಗೆ ಸ್ವಾಗತ ಸಿಗ್ತಾ ಇದೆ. ಮುಂದಿನ ಒಂದು ಪಕ್ಷದ ಭವಿಷ್ಯದ ಒಂದು ದೃಷ್ಟಿಯಿಂದ ಇವತ್ತು ಆ ಒಂದು ಟೂರನ್ನು ಮಾಡ್ತಾ ಇದ್ದಾರೆ. ಪಕ್ಷವನ್ನು ಸಂಘಟನೆ ಮಾಡಬೇಕು, ಮುಂದೆ ಪಕ್ಷವನ್ನು
ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರು ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಅವತ್ತು ನಮ್ಮ ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನತೆಯನ್ನ ನಾವು ಎಲ್ಲರನ್ನೂ ಕೂಡ ನಮ್ಮ ಪಕ್ಷದ ಮುಖಂಡರನ್ನ, ಕಾರ್ಯಕರ್ತರನ್ನ ಮತ್ತೆ ಸಾರ್ವಜನಿಕರನ್ನ ಎಲ್ಲರನ್ನೂ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ. ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ತಮ್ಮ ಮುಖ್ಯನ ಜನತೆಯನ್ನು ಪ್ರಾರ್ಥನೆ ಮಾಡ್ತೇನೆ. ಇರಪ್ಪ, ನಾನು ಸಾಯವರೆಗೂ ಪ್ರೀತಿ ಇಟ್ಕೊಂಡು ನಾನು ಇಟ್ಕೊಂಡಿರ್ತೇನೆ, ಅವರು ಇಟ್ಕೊಂಡಿರ್ತಾರೆ. ಬಾ ಇಲ್ಲಿ ನೋಡು, ಒಂದು ಸಂಡೇನೋ ನಾನು ಇರುವಾಗ ಬಂದು ನೋಡು. ಅಲ್ಲಿ ವೇದಿಕೆ ಕಾರ್ಯಕ್ರಮ ನಡೀತಾ ಇರುತ್ತೆ. ನಾನು ಬಂದಾಗ ಎಲ್ಲರನ್ನು ಕರಿತೇವೆ ಮೀಟಿಂಗ್ ಇದ್ದಾಗ. ನೋಡ್ರಿ, ವೇದಿಕೆ ಕಾರ್ಯಕ್ರಮ ಪ್ರೋಟೋಕಾಲ್ ಇರ್ತದೆ. ಪ್ರೋಟೋಕಾಲ್ ಪ್ರಕಾರ ಯಾರು ಅಲ್ಲಿ ಸ್ಟೇಜ್ ಅಲ್ಲಿ ಹೋಗ್ಬೇಕು ಅವರೇ ಹೋಗ್ಬೇಕು. ಈಗ ನನ್ನ ಪ್ರೋಟೋಕಾಲ್ ಇಲ್ಲ, ನಾನು ಯಾವುದು ಇದರಲ್ಲಿ ಬರೋದಿಲ್ಲ, ಜೊತೆಲಿ ಇರ್ತೀನಿ ಅಷ್ಟೇ, ಸ್ಟೇಜಿಗೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಅದು ನೀವೇ ಕ್ವಶನ್ ಮಾಡ್ಬೋದು, ಮೇಲೆ ವಿರೋಧ ಪಕ್ಷದವರು ಕ್ವಶನ್ ಮಾಡ್ಬೋದು. ಪ್ರೋಟೋಕಾಲ್ ಮೈಂಟೈನ್ ಮಾಡೋದು ಇರೋ ಸ್ಟೇಜ್ ಮೇಲೆ ಇರ್ತಾರೆ, ನಾವು ಜೊತೆಲಿ ಇದ್ದು ಮೇಲೆ ಹೋಗಲ್ಲ, ಅಷ್ಟೇ ಪ್ರಾಬ್ಲಮ್. 100% ಕರೆಕ್ಟ್.